ನಮಸ್ತೆ, ನನ್ನ ಹೆಸರು ರಮೇಶ್ ಅಂತ ಹೇಳಿ. ನಾನು ಮಹಿಳಾ ಪತಂಜಲಿ ಯೋಗ AYTT ದಕ್ಷಿಣ ಕರ್ನಾಟಕದ ಮಾರ್ಗದರ್ಶನದಲ್ಲಿ ಯೋಗ ತರಬೇತಿಯನ್ನು ಪಡೆಯುತ್ತಿದ್ದೇನೆ. ನಾನು ಈಗ ನಿಮ್ಮ ಮುಂದೆ 3 ಆಸನಗಳನ್ನು ಪ್ರಸ್ತುತಪಡಿಸುತ್ತೇನೆ. ಮೊದಲನೆಯದಾಗಿ ವೃಕ್ಷಾಸನ. ನಿಧಾನವಾಗಿ ನಿಮ್ಮ ಬಲಕಾಲನ್ನು ಎತ್ತಿ ಎಡಕಾಲ ಮೇಲೆ ಇಡಿ. ಕೈಗಳನ್ನು ಭುಜದ ನೇರಕ್ಕೆ ಚಾಚಿ ಹಸ್ತವನ್ನು ಮೇಲ್ಮುಖವಾಗಿ ಮಾಡಿ ದೀರ್ಘವಾದ ಉಸಿರನ್ನು ತಗೊಳ್ತಾ ಕೈಯನ್ನು ಮೇಲೆ ಚಾಚಿ ದೃಷ್ಟಿ ನೇರವಾಗಿರಲಿ. ಈ ವೃಕ್ಷಾಸನ ಮಾಡೋದರಿಂದ ಮಕ್ಕಳಲ್ಲಿ ಬೆಳವಣಿಗೆ ಜಾಸ್ತಿ ಆಗ್ತದೆ. ದೇಹದ ಸಮತೋಲನವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಹಕಾರಿಯಾಗಿದೆ. ಹಾಗೆ ನಮ್ಮ ಕಾಲು ನಿಧಾನ ಕೆಳಮುಖ ಮಾಡಿ ನಿಧಾನವಾಗಿ ಸಮಸ್ಥಿತಿಗೆ ಬನ್ನಿ. ಈಗ ಎಡಕಾಲನ್ನು ಎತ್ತಿ ಮೇಲಿಡಿ. ಕೈಯನ್ನು ಮತ್ತೊಮ್ಮೆ ಭುಜದ ನೇರಕ್ಕೆ ಚಾಚಿ ಹಸ್ತವನ್ನು ಮೇಲ್ಮುಖ ದೀರ್ಘ ಉಸಿರು ತಗೊಳ್ತಾ ಕೈಯನ್ನು ಮೇಲೆ ಚಾಚಿ ದೃಷ್ಟಿ ನೇರವಾಗಿರಲಿ. ಸಹಜ ಉಸಿರಾಟ. ನಿಧಾನವಾಗಿ ಕೈಯನ್ನು ಬಿಡಿಸಿ ಹಸ್ತವನ್ನು ಊಟ ಮಾಡಿ ನಿಧಾನ ಸಮಸ್ಥಿತಿಗೆ. ಮುಂದಿನ ಆಸನ ಶೀರ್ಷಾಸನ. ಇದನ್ನು ಆಸನಗಳ ರಾಜ ಅಂತ ಕರೀತಾರೆ. ಇದನ್ನು ಮಾಡುವುದರಿಂದ ನಮ್ಮ ದೇಹದಲ್ಲಿ ಯಾವುದೇ ತಲೆಗೆ ಸಂಬಂಧಪಟ್ಟ ರೋಗಗಳಿದ್ದರೆ ನಿವಾರಣೆ ಆಗ್ತದೆ. ಶೀರ್ಷಾಸನ ತುಂಬ ಉಪಯುಕ್ತ. ತಲೆಗೆ ಸಂಬಂಧಪಟ್ಟ ರೋಗಗಳೆಲ್ಲ ನಿವಾರಣೆ ಆಗ್ತದೆ. ನಮ್ಮ ಮನಸ್ಸು ಶುದ್ಧಿಯಾಗ್ತದೆ. ಹಾಗೆ ನಮ್ಮ ಹೊಟ್ಟೆಯ ಎಲ್ಲ ಏನಾದರೂ ತೊಂದರೆಗಳಿದ್ದರೂ ಕೂಡ ನಿವಾರಣೆ ಆಗ್ತದೆ. ಮುಂದಿನ ಆಸನ ಸರ್ವಾಂಗಾಸನ. ಇದನ್ನು ಆಸನಗಳ ರಾಣಿ ಅಂತ ಕರೀತಾರೆ.